ಜಿಲ್ಲೆಯ ರಾಜಕೀಯದಲ್ಲಿ 4 ದಶಕಗಳಿಗೂ ಹೆಚ್ಚು ಕಾಲ ಪ್ರಭಾವ ಬೀರಿರುವ ನಾಯಕ ಬಸವರಾಜ ರಾಯರೆಡ್ಡಿ. ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ರಾಯರೆಡ್ಡಿಯವರ ರಾಜಕೀಯ ಪಯಣ ಹಲವು ಮಹತ್ವದ ಘಟ್ಟಗಳಿಗೆ ಸಾಕ್ಷಿಯಾಗಿದೆ. ಬಸವರಾಜ ರಾಯರೆಡ್ಡಿ ರಾಜಕಾರಣ. 1956 ಸೆಪ್ಟೆಂಬರ್ 6ರಂದು ಜನನ. ವೃತ್ತಿಯಲ್ಲಿ ವಕೀಲರು ಹಾಗೂ ಕೃಷಿಕರು. 80ರ ದಶಕದಲ್ಲಿ ಜನತಾದಳದಿಂದ ರಾಜಕೀಯ ಪ್ರವೇಶ. 1985ರಲ್ಲಿ ಯಲಬುರ್ಗಾದಿಂದ ಮೊದಲ ಬಾರಿ ಶಾಸಕ. 1989ರಲ್ಲಿ ಗೆದ್ದು ಸತತ 2ನೇ ಬಾರಿ ವಿಧಾನಸಭೆಗೆ. 1956ರ ಸೆಪ್ಟೆಂಬರ್ 6ರಂದು ಜನಿಸಿದ ಬಸವರಾಜ ರಾಯರೆಡ್ಡಿ ವೃತ್ತಿಯಲ್ಲಿ ವಕೀಲರು ಹಾಗೂ ಕೃಷಿಕರು. 1980ರ ದಶಕದಲ್ಲಿ ಜನತಾದಳದ ಮೂಲಕ ರಾಜಕೀಯ ಪ್ರವೇಶ ಮಾಡಿದ ಅವರು 1985ರಲ್ಲಿ ಯಲಬುರ್ಗಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 1989ರ ಚುನಾವಣೆಯಲ್ಲೂ ಮತ್ತೆ ಗೆದ್ದು ಸತತ 2ನೇ ಬಾರಿ ವಿಧಾನಸಭೆ ಪ್ರವೇಶಿಸಿದರು. 1994ರ ವಿಧಾನಸಭೆ ಚುನಾವಣೆಯಲ್ಲೂ ಗೆಲುವು ಸಾಧಿಸಿದ ರಾಯರೆಡ್ಡಿ ಎಚ್.ಡಿ. ದೇವೇಗೌಡರ ನೇತೃತ್ವದ ಸರ್ಕಾರದಲ್ಲಿ ವಸತಿ ಸಚಿವರಾಗಿದ್ದರು. ಆಡಳಿತಾತ್ಮಕ ಅನುಭವದ ಮೂಲಕ ರಾಜ್ಯ ರಾಜಕೀಯದಲ್ಲಿ ಅವರು ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. 1996ರಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದ ಬಸವರಾಜ ರಾಯರೆಡ್ಡಿ ರಾಷ್ಟ್ರೀಯ ರಾಜಕೀಯದಲ್ಲೂ ಗುರುತಿಸಿಕೊಂಡರು. ನಂತರ ಜನತಾದಳ ಮತ್ತು ಜೆಡಿಯು ಹಂತಗಳನ್ನು ದಾಟಿ 2000ರ ದಶಕದ ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ. ಬಸವರಾಜ ರಾಯರೆಡ್ಡಿ ರಾಜಕಾರಣ. ಕಾಂಗ್ರೆಸ್ ಸೇರ್ಪಡೆ ಬಳಿಕ 2008ರಲ್ಲಿ ಸೋಲು. 2013ರಲ್ಲಿ ಯಲಬುರ್ಗಾದಿಂದ ಭರ್ಜರಿ ಗೆಲುವು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವ. ವಿಶ್ವವಿದ್ಯಾಲಯಗಳ ಆಡಳಿತ, ಉನ್ನತ ಶಿಕ್ಷಣ ಕ್ಷೇತ್ರದ ಸುಧಾರಣೆ. ಕಾಂಗ್ರೆಸ್ ಸೇರ್ಪಡೆಯಾದ ಬಳಿಕ 2008ರಲ್ಲಿ ಸೋಲು ಕಂಡರೂ 2013ರಲ್ಲಿ ಯಲಬುರ್ಗಾದಿಂದ ಭರ್ಜರಿ ಗೆಲುವು ಸಾಧಿಸಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಅವಧಿಯಲ್ಲಿ ರಾಜ್ಯದ ವಿಶ್ವವಿದ್ಯಾಲಯಗಳ ಆಡಳಿತ ಮತ್ತು ಉನ್ನತ ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ ಒತ್ತು ನೀಡಿದರು. ಎರಡು 2018ರಲ್ಲಿ ಮತ್ತೊಮ್ಮೆ ಸೋಲು ಕಂಡ ರಾಯರೆಡ್ಡಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಯಲಬುರ್ಗಾ ಕ್ಷೇತ್ರದಿಂದ ಪುನಃ ಗೆದ್ದು 6ನೇ ಬಾರಿ ಶಾಸಕರಾದರು. ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿ ನೇಮಕಗೊಂಡು ರಾಜ್ಯದ ಹಣಕಾಸು ಮತ್ತು ಆರ್ಥಿಕ ನೀತಿಗಳ ಕುರಿತು ಸಲಹೆ ನೀಡುವ ಮೂಲಕ ನಾಡಿನ ಸೇವೆ ಮಾಡಿದ್ದಾರೆ. ಈಗ ಪುನಃ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನ ಪಡೆದಿರುವುದು ಬಸವರಾಜ ರಾಯರೆಡ್ಡಿಯವರ ರಾಜಕೀಯ ಜೀವನದಲ್ಲಿ ಮತ್ತೊಂದು ಮೈಲಿಗಲ್ಲು. ಅಂದಹಾಗೆ ಸುಮಾರು 4 ದಶಕಗಳ ರಾಜಕೀಯ ಅನುಭವ, 6 ಬಾರಿ ಶಾಸಕರಾಗಿ ಜನರ ಆಶೀರ್ವಾದ, ಒಮ್ಮೆ ಲೋಕಸಭಾ ಸದಸ್ಯ, 3 ಬಾರಿ ಸಚಿವ ಸಂಪುಟದ ಸದಸ್ಯ ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹುದ್ದೆ. ಹೀಗೆ ವಿವಿಧ ಹುದ್ದೆಗಳನ್ನು ಅಲಂಕರಿಸಿರುವ ಬಸವರಾಜ ರಾಯರೆಡ್ಡಿಯವರು ಕೊಪ್ಪಳ ಭಾಗದ ಹಿರಿಯ ಮತ್ತು ಪ್ರಭಾವಿ ರಾಜಕಾರಣಿಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ಒಟ್ಟಾರೆ ಬಸವರಾಜ ರಾಯರೆಡ್ಡಿಯವರ ರಾಜಕೀಯ ಪಯಣ ಕರ್ನಾಟಕ ರಾಜಕೀಯದಲ್ಲಿ ಅನುಭವ ಮತ್ತು ಸ್ಥಿರತೆಗೆ ಮತ್ತೊಂದು ಹೆಸರಾಗಿದೆ. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ.